ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ನಾನು ಬಾಳೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಇಂಥ ಬಿಸಿಲು ಇರತಕ್ಕಂಥ ಸಮಯದಲ್ಲಿ, ಮಳೆ ಅಭಾವ ಸಮಯದಲ್ಲಿ, ನೀರಿನ ಅಭಾವದ ಸಮಯದಲ್ಲಿ ನಾವು ಬಾಳೆ ತೋಟವನ್ನು ಯಾವ ರೀತಿ ಮೇಂಟೈನ್ ಮಾಡಿದರೆ ಮುಂದಿನ ರೀತಿ ಉತ್ತಮವಾದ ಗೊನೆಗಳು ಬರ್ತವೆ. ಬೆಲೆ ಏರಿಕೆ ಆಗ್ತಾ ಇದೆ ಸ್ನೇಹಿತರೆ. ಇಷ್ಟು ದಿನ ಇಳಿಮುಖವಾಗಿತ್ತು, ಈಗ ಏರಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತುಂಬ ಏರಿಕೆ ಆಗುತ್ತೆ. ಈ ಸರಿ ₹100 ಮೇಲೆ ಹೋಗುತ್ತೆ. ಕಾರಣ ಯಾಕಪ್ಪ ಅಂದರೆ ನೋಡಿ, ನೀರಿನ ಕೊರತೆ ಉಂಟಾಗಿ ಎಷ್ಟೋ ರೈತರ ಕೈಲಿ ಉತ್ತಮವಾದ ಕ್ವಾಂಟಿಟಿ ಬಾಳೆಗಳನ್ನು ಕೊಡೋದಕ್ಕೆ ಆಗೋದಿಲ್ಲ, ಗೊನೆಗಳನ್ನು. ಅದೇ ರೀತಿ ಎಷ್ಟೋ ತೋಟಗಳು ಹಾಳಾಗೋಗ್ತವೆ. ಈ ರೀತಿಯ ಪರಿಣಾಮದಿಂದ ನಮಗೆ ಬಾಳೆ ಬೇಡಿಕೆ ಹೆಚ್ಚಾಗಿ ನಮಗೆ ಪೂರೈಕೆ ಪ್ರಮಾಣ ಕಡಿಮೆ ಆದಾಗ ಬೆಲೆ ಆಟೋಮೆಟಿಕ್ ಏರಿಕೆ ಆದೇ ಆಗುತ್ತೆ. ಈ ಸರಿ ₹100 ಮೇಲೆ ಹೋಗುತ್ತೆ ಶ್ರಾವಣಕ್ಕೆ. ಹಾಗಾಗಿ ಪ್ರತಿಯೊಬ್ಬ ರೈತನು ಸಾಧ್ಯವಾದಷ್ಟು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕು ಸ್ನೇಹಿತರೆ. ಬಾಳೆಗೆ ನೀರು ತುಂಬ ಅನಿವಾರ್ಯ, ತುಂಬ ಅಂದರೆ ತುಂಬ ಅನಿವಾರ್ಯ. ಯಾಕೆಂದರೆ ಎಷ್ಟು ನೀರು ಬಿಟ್ರೂ ಬಾಳೆ ಕಡಿಮೆ ಅನಿಸುತ್ತೆ ಇಂಥ ಸಮಯದಲ್ಲಿ. ಹಾಗಾಗಿ ಇರ್ತಕ್ಕಂಥ ನೀರುಗಳಲ್ಲೇ ಅಚ್ಚುಕಟ್ಟಾಗಿ ಶ್ರಮವಹಿಸಿ ಮಳೆ ಬರೋವರೆಗೂ ಎಷ್ಟು ಸಾಧ್ಯನೋ ಅಷ್ಟು ಯಾವುದೇ ರೀತಿಯ ಮೋಟ್ರು ನಿಂತ್ಕೊಳ್ದಲೆ ಉತ್ತಮವಾಗಿ ನೀರು ಬರೋ ಥರ ಪೈಪ್ ಬಿಟ್ಕೊಂಡು ಇರ್ತಕ್ಕಂಥ ನೀರನ್ನೇ ಸರಿಯಾದ ರೀತಿಯಲ್ಲಿ ಡ್ರಿಪ್ಗೆ ಹೋಗ್ತಾ ಇದ್ದಾವೆ ಇಲ್ಲ ಅಂತ ನೋಡಿಕೊಂಡು ಅಚ್ಚುಕಟ್ಟಾಗಿ ಪೂರೈಕೆಯನ್ನು ನೀವು ಮಾಡಿದ್ದೇ ಆದಲ್ಲಿ ನೀವೊಂದು 8, 9, 10 kg ಗೊನೆ ಬೆಳೆದಿದ್ದೀರಾ ಅಂದರೆ ಖಂಡಿತವಾಗಿ ಉತ್ತಮವಾದ ಲಾಭ ಮಾಡೋದಕ್ಕೆ ತುಂಬ ಅವಕಾಶ ಇದೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಈ ಕೆಲಸಗಳನ್ನು ತಪ್ಪದೇ ಮಾಡಬೇಕು. ಇದರ ಜೊತೆಗೆ ತಾವುಗಳು ಬೆಳೆದಿರ್ತಕ್ಕಂಥ ಕಂದುಗಳನ್ನು ನೀವೇನು ಬಾಳೆಯಲ್ಲಿ 15 ದಿನಕ್ಕೊಮ್ಮೆ ಕಂದುಗಳು ಬರ್ತವೆ. ನೀರು ಕಡಿಮೆ ಆದಾಗ ಸ್ವಲ್ಪ ಕಂದು ಬರೋದು ಕಡಿಮೆನೇ ಆದರೂ ಸಮೇತ ನೀವು ನೆಗ್ಲಿಜೆನ್ಸಿ ಮಾಡ್ದಲೇ ಬಂದಿರತಕ್ಕಂಥ ಕಂದುಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲೇ ನೀವು ಕಟಾಪನ್ನು ಮಾಡಬೇಕು. ಅವು ಕಟಾಪನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಗೊನೆ ಹೊಡೆಯೋದಕ್ಕೆ ಬಿಟ್ಟಿರ್ತೀರಲ್ಲ, ಆ ಬಾಳೆ ಸಸಿಗೆ ಎಲ್ಲ ರೀತಿಯ ಫಲವತ್ತತೆ ಹೋಗಿ ಉತ್ತಮವಾಗಿ ಇನ್ನೂ 2-3 kg ಇಳುವರಿ ಬರುತ್ತೆ. ನೀವು ಕಂದುಗಳನ್ನು ಕೊಯ್ಯೋದು ಲೇಟ್ ಮಾಡಿದಾಗ ಇಳುವರಿ ಆಟೋಮೆಟಿಕ್ಕು ಡೌನ್ ಆಗುತ್ತೆ, 1 kg 2 kg. ಹೀಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಇಳುವರಿ ತುಂಬ ಚೆನ್ನಾಗಿ ಬರಬೇಕಂದ್ರೆ ನೀವೇನು ಮಾಡಬೇಕು, ಕಂದುಗಳನ್ನು 15 ದಿನಕ್ಕೊಮ್ಮೆ ಕಟ್ ಮಾಡಬೇಕಾಗಿರುತ್ತೆ. ಇದರ ಜೊತೆಗೆ ಸ್ವಲ್ಪ ಗೊಬ್ಬರದ ಪೂರೈಕೆ ಕಡೆ ಗಮನ ಕೊಡಿ. ನೀವು ಎಲ್ಲಾದರೂ ತುಂಬ ಚೆನ್ನಾಗಿ ಗೊಬ್ಬರ ಕೊಟ್ಟಿದ್ದೀರಾ ಓಕೆ, ಆದರೂ ಸಮೇತ ಇಂಥ ಸಮಯದಲ್ಲಿ ನೀರಿನ ಪೂರೈಕೆ ಅಚ್ಚುಕಟ್ಟಾಗಿ ನೀವು ಮಾಡ್ತಿದ್ದೀರಾ ಅಂದಾಗ ಸ್ವಲ್ಪ ಗೊಬ್ಬರವನ್ನು ನೀವು ಕೊಟ್ಟರೆ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಕಾಯಿ ಸೈಜ್ ಬರುತ್ತೆ. ಕಾಯಿ ಸೈಜ್ ಬಂದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದರೆ ಅಲ್ಲಿ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಾವು ಯಾವ ಮಾರ್ಗಗಳಲ್ಲಿ ನಾವು ಬಾಳೆ ಕೃಷಿಯನ್ನು ಅಭಿವೃದ್ಧಿಪಡಿಸೋಕ್ಕಾಗುತ್ತೋ ಆ ಎಲ್ಲ ಮಾರ್ಗಗಳನ್ನು ನಾವು ಅನುಸರಿಸಿದಾಗ ಉತ್ತಮವಾದ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. 1 ಎಕರೆಗೆ ಈ ವರ್ಷ ಒಂದು 4 ಲಕ್ಷ ಲಾಭ ಮಾಡ್ಬೋದು ಖರ್ಚೆಲ್ಲ ತೆಗೆದು ಸರಿಯಾಗಿ ಆರೈಕೆಯನ್ನು ಮಾಡಿದ ರೈತ ಆಗಿದ್ದರೆ. ಏಕೆ ಅಂದರೆ ಈ ವರ್ಷ ತುಂಬ ಬೆಳೆಗಳು ಹಾಳಾಗಿದ್ದಾವೆ. ಎಲ್ಲ ರೈತರು ಉತ್ತಮ ಇಳುವರಿ ತೆಗಿಯೋಕ್ಕಾಗೋದಿಲ್ಲ. ಯಾವುದೇ ಒಬ್ಬ ರೈತಂದು ನೀರು ಚೆನ್ನಾಗಿ ಪೂರೈಕೆ ಆಗ್ತಾ ಇದೆ ಅಂದರೆ ಅಂಥ ರೈತ ಖಂಡಿತವಾಗಿಯೂ ಕಣ್ಣು ಮುಚ್ಚಿಕೊಂಡು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ಒಂದು 4 ಲಕ್ಷದ ಮೇಲೆ ನೀವು ಲಾಭವನ್ನು ತೆಗಿಬೋದು ಸ್ನೇಹಿತರೆ. 1 ಎಕರೆಗೆ ಏನು ಖರ್ಚು ಬರುತ್ತಪ್ಪ ಅಂದರೆ ನೀವು ಸಸಿಯನ್ನು ನಾಟಿ ಮಾಡಿದ ಹಂತದಿಂದ ಹಿಡಿದು ಕಟಾಪಿನ ಹಂತದವರೆಗೂ ನೋಡಿ 1ರಿಂದ 1.25 ಲಕ್ಷ ಖರ್ಚು ಬರುತ್ತೆ. ಮ್ಯಾಕ್ಸಿಮಮ್ ನೀನೇನೇ ಹೆಚ್ಚಾಗಿ ಮಾಡ್ತೀನಿ ಅಂದರೆ 1.5 ಲಕ್ಷ ಖರ್ಚು ಬರುತ್ತೆ ಸ್ನೇಹಿತರೆ. 1 ಲಕ್ಷದೊಳಗೆ ನಾವು ಮೇಂಟೈನ್ ಮಾಡ್ಬೋದು. ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕಂದ್ರೆ 1.25 ಲಕ್ಷ ಖರ್ಚು ಬಂದೇ ಬರುತ್ತೆ. 1.5 ಲಕ್ಷ ಖರ್ಚು ಬಂದರೂ ಪರವಾಗಿಲ್ಲ, ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ. ಯಾಕೆ ಅಂದರೆ ಈ ಸರಿ ರೇಟ್ ಆಗೋದ್ರಿಂದ ನೀವು ಖರ್ಚು ಮಾಡಿರ್ತಕ್ಕಂಥದ್ದು ಅರುಗು ಮೂಲೆಯಲ್ಲಿ ಹೊರಟೋಗುತ್ತೆ. ಲಾಭ ಮಾಡೋದಕ್ಕೆ ಉತ್ತಮ ಅವಕಾಶ ಇದೆ ಸ್ನೇಹಿತರೆ. ಇಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬಾಳೆ ಈ ಸರಿ ತುಂಬ ಅಭಾವ ಉಂಟಾಗುತ್ತೆ. ಹಾಗಾಗಿ ಶ್ರಾವಣಕ್ಕೆ ವಿಪರೀತ ರೇಟ್ ಆಗುತ್ತೆ, ಅದರ ಬಗ್ಗೆ ಅನುಮಾನವೇ ಬೇಡ. ನೋಡಿ, ಈ ರೀತಿ ಬಾಳೆ ಕೃಷಿಯನ್ನು ತಾವುಗಳು ಆರೈಕೆಯನ್ನು ಮಾಡಬೇಕು. ನೀರಾಗಿರಲಿ, ಗೊಬ್ಬರ ಆಗಿರಲಿ, ಅದೇ ರೀತಿ ಕಂದುಗಳನ್ನು ಕಟಾಪು ಮಾಡೋದಾಗಿರಲಿ, ಈ ಎಲ್ಲ ವಿಚಾರಗಳಲ್ಲಿ ನೀವು ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಉತ್ತಮ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು ರೈತ ಬಾಂಧವರೇ. ಹರೇ ಕೃಷ್ಣ.